केंद्र सरकारचे लोकाभिमुख प्रकल्प थेट जनतेपर्यंत पोहोचवणाऱ्या केंद्राच्या विकसित भारत संकल्प यात्रेला बेळगाव जिल्ह्यातील ग्रामीण भागात चांगला प्रतिसाद मिळाला आहे। मुडलगी तालुक्यातील हुनस्याळ पीवा या गावात हा कार्यक्रम पार पडला आहे। राज्यसभा सदस्य इरण्णा कडाडी यांनी या यात्रेचा शुभारंभ केला। व्हिडिओ फिल्मच्या माध्यमातून विविध प्रकल्प या दरम्यान दाखवण्यात आले। ड्रोनद्वारे कृषी सहाय्य उपक्रमाच्या व्यावहारिकतेची व्यावहारिक माहिती देण्यात आली आहे। बेळगाव जिल्ह्यातील विविध भागात फिरणाऱ्या संकल्प यात्रेला जनतेचा चांगला प्रतिसाद मिळत आहे। शेतकऱ्यांचा सहभाग महत्त्वाचा असल्याचे या दरम्यान इरण्णा कडाडी यांनी म्हटले आहे। ವಿಕಸಿತ ಭಾರತ ಸಂಕಲ್ಪದೊಂದಿಗೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಗಾಡಿ ಇವತ್ತು ಬೆಳಗಾವಿ ಜಿಲ್ಲೆಯ ಹುಣಸ್ಯಾಳ್ ಪಿವಾಯ್ ಗ್ರಾಮಕ್ಕೆ ಬಂದಿದೆ। ಜಿಲ್ಲೆಯ ಸುಮಾರು 525 ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಸರ್ಕಾರದ ಯೋಜನೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಮುಟ್ಟಿಸಬೇಕು ಮತ್ತು ಈಗಾಗಲೇ ಯೋಜನೆಯ ಲಾಭವನ್ನು ಪಡೆದಿರತಕ್ಕಂಥ ಲಾಭಾರ್ಥಿಗಳ ಜೊತೆಗೆ ಚರ್ಚೆಯನ್ನು ಮಾಡಬೇಕು ಮತ್ತು ಯಾರಿಗೆ ಆ ಯೋಜನೆಗಳು ಮುಟ್ಟಿಲ್ಲ ಅವರೆಲ್ಲರಿಗೂ ಮುಟ್ಟಿಸುವಂಥ ದಿಶೆಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ದಿಶೆಯಲ್ಲಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ವಾಹನ ಇವತ್ತು ಸಂಚಾರ ಮಾಡ್ತಾ ಇದೆ। ಈಗಾಗಲೇ ನಾನು ಗೋಕಾಕ್ ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಭೇಟಿ ಕೊಟ್ಟಿದ್ದೇನೆ ಮತ್ತು ಮೂಡಲಗಿ ತಾಲೂಕು, ಸವದತ್ತಿ, ಬೈಲೊಂಗಲ್ ಮತ್ತು ರಾಮದೂರು, ಬೆಳಗಾವಿ ಈ ಎಲ್ಲ ತಾಲೂಕುಗಳಲ್ಲಿ ಭೇಟಿ ಕೊಟ್ಟು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ರೈತರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಮತ್ತು ಇದರ ಲಾಭವನ್ನು ಪಡಿತಾ ಇದ್ದಾರೆ। ಡ್ರೋನ್ ಕೂಡ ಹಾರಾಟ ಮಾಡೋದ್ರ ಮುಖಾಂತರ ಆಧುನಿಕ ಕೃಷಿಯಲ್ಲಿ ಡ್ರೋನದ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ। ಬ್ಯಾಂಕರ್ಸು, ಅಂಚೆ ಇಲಾಖೆ, ಬೇರೆ ಬೇರೆ ಕೇಂದ್ರ ಸರ್ಕಾರದ ಇಲಾಖೆಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ। यावेळी अनेकांनी आपले मते मांडले आहेत। ನನ್ನ ಹೆಸರು ಗಿರೀಶ್ ಮಾದೇವಪ್ಪ ಅಲಸಿಗೆ ಅಂತ। ನಾನು ಇರೋದು ಬೈಲೊಂಗಲ್ದಾಗ। ನಾನು PMFME ಸ್ಕೀಮ್ನಲ್ಲಿ ಬೈಲೊಂಗಲ್ದಾಗ ಒಂದು ಹುಣಸೆ ಹಣ್ಣಿನ ಚಿಗರೆ ಒಂದು ತಯಾರು ಮಾಡೋಂಥ ಘಟಕನ ತಯಾರಿಸ್ತೀವಿ। ಈ ಒಂದು ಘಟಕಕ್ಕೆ ನಾವು PMFME ಸ್ಕೀಮಲ್ಲಿ ಬೈಲೊಂಗಲ್ ಯೂನಿಯನ್ ಬ್ಯಾಂಕ್ ಬ್ರಾಂಚ್ನಲ್ಲಿ 32 ಲಕ್ಷ ಲೋನ್ ಮಾಡಿದ್ದೀನಿ। ಅದರಲ್ಲಿ ಬ್ಯಾಂಕ್ 25 ಲಕ್ಷ ಕೊಟ್ಟಿದೆ। ಹಾಗೆ ನಾನು 7 ಲಕ್ಷ ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಯೂನಿಟ್ ಹಾಕಿದ್ದೀನಿ। ನಾವಿಲ್ಲಿ ಏನು ಮಾಡ್ತೀವಿ ಅಂತ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಏನು ಹುಣಸೆ ಹಣ್ಣು ಸಿಗ್ತದಲ್ಲ, ಹುಣಸೆ ಹಣ್ಣನ್ನು ಪ್ರೊಸೆಸ್ ಮಾಡಿ ಚಿಗಡಿ ಅಂತ ಒಂದು ಪ್ರಾಡಕ್ಟ್ ಮಾಡ್ತೀವಿ। ಆ ಒಂದು ಪ್ರಾಡಕ್ಟ್ ಮಾಡಿ ಈಗ ಆಲ್ಮೋಸ್ಟ್ ಒಂದು 15 ದೇಶಕ್ಕೆ ಕಳಿಸ್ತಾ ಇದ್ದೇವೆ। ಈ ಒಂದು ಸ್ಕೀಮ್ ಬಂದಾಗ ಏನು ಹೆಲ್ಪ್ ಆಯ್ತಾ, ನಾವು ಇಂಥದ್ದು ಯೂನಿಟ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ। ಸೊ ಅವಾಗ ಅಗ್ರಿ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿದ್ವಿ। ಅವಾಗೇನು ಹೇಳಿದ್ರೆ, ಇಲ್ಲ ಇದು ಅಗ್ರಿ ಡಿಪಾರ್ಟ್ಮೆಂಟ್ ಹೋಗ್ಲಿಲ್ಲ ಅಂತ PMFME ಒಂದು ಸ್ಕೀಮ್ ಬಂದದ, ಅದ್ರಲ್ಲಿ ನೀವು ಬೇಕಾದ್ರೆ ಹೋಗಿ ಬ್ಯಾಂಕಿಗೆ ಭೇಟಿ ಆಗಿರಿ, ಬ್ಯಾಂಕ್ನವ್ರು ಲೋನ್ ಕೊಡ್ತೀವಿ ಅಂತಂದ್ರೆ ನೀವು ಅದನ್ನ ತೊಗೊಂಡು ನೀವು ಮಾಡಿರಿ ಅಂತಂದ್ರೆ, ಸೊ ಅದರ ಪ್ರಕಾರ ನಾನು ಬೈಲೊಂಗಲ್ ಯೂನಿಯನ್ ಬ್ಯಾಂಕ್ನಾಗ ಭೇಟಿ ಆದೆ। ಅವ್ರು ನಾನು ಪ್ರಪೋಸಲ್ ಕೊಟ್ಟೆ, ಒಂದು DPR ರೆಡಿ ಮಾಡಿ ಕೊಟ್ಟೆ। ಆ DPR ನೋಡಿ, ಇಲ್ಲ ನಿಮ್ಗೆ ನಾವು ಕೊಡಾಕ್ತಾ ಇರೋದೀವಿ ಅಂತ ಆಮೇಲೆ ನಾವು ಸ್ವಲ್ಪ ಎಲ್ಲ ಫಾರ್ಮಲ್ ಏನು ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ವಿ। ವಿದಿನ್ ನಮ್ಗೆ 1 ತಿಂಗಳಲ್ಲಿ ಲೋನ್ ಕೊಟ್ಟರು। ಸೊ ಈಗ ನಮ್ಮ ಯೂನಿಟ್ ಸ್ಟಾರ್ಟ್ ಆಗಿದೆ। ಸೊ ಈ ಒಂದು ಯೋಜನೆದಾಗ ನಾವು ಲೋನ್ ಕೊಟ್ಟೋದಕ್ಕೆ ನಮ್ಗೆ ಸಬ್ಸಿಡಿನೂ ಬಂದಿದೆ ಸರ್। ಸೊ ಸಬ್ಸಿಡಿ ಬಂದದ್ದು ಏನಾದ್ರು ನಮ್ಮ ಲೋನ್ ಬೂಸ್ಟ್ ಸಿಕ್ಕಂಗೆ ಆಯ್ತು। ಅದು ಯಾಕಂತ ನಾವು ಈಗಾಗಲೇ ಸ್ವಲ್ಪ ಇನ್ವೆಸ್ಟ್ ಮಾಡಿ ಮಾಡ್ತಾ ಇದ್ವಿ, ನಮ್ಮ ಬಂಡವಾಳ ಬೇಕಾಗಿತ್ತು। ಈ ಬಂಡವಾಳ ನಮ್ಮ ಬ್ಯಾಂಕ್ನವ್ರಿಂದ ನಮ್ಗೆ ತುಂಬಾ ಸಹಕಾರ। ಈಗಾಗಲೇ ಒಂದು 10 ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿವಿ। ಸೊ ಇಂಥ ಸ್ಕೀಮ್ಗಳು ನಮ್ಮಂಥ ಯೋಜನೆಗೆ ತಲುಪಿರಿ ಏನಾಗುತ್ತೆ, ಹೆಚ್ಚು ಉದ್ಯೋಗಗಳನ್ನ ನಾವು ರೂರಲ್ ಏರಿಯಾಗ ಡೆವಲಪ್ ಮಾಡಕ್ಕೆ ಸಹಾಯಕ ಆಗುತ್ತೆ। ರೂರಲ್ ಏರಿಯಾದ ಡೆವಲಪ್ ಆದ್ರೆ ನಾವು ಹುಂಚೆನ್ ನಾವು ಖರೀದಿ ಮಾಡಿದ್ರೆ ರೈತರ ಕಡೆಯಿಂದ ಖರೀದಿ ಮಾಡ್ತೇವೆ। ನಮಗೆ ರೊಕ್ಕ ಬಂದು ಅದರ ರೊಕ್ಕ ನಾವು ರೈತರಿಗೆ ಕೊಡ್ತೇವೆ। ಆ ರೈತರದ್ದು ಇನ್ಕಮ್ ಜಾಸ್ತಿ ಆಗ್ತದೆ। ಸೊ ಏನು ಗೌರ್ಮೆಂಟ್ ಏನು ಯೋಜನೆ ಅದ, ನಾವು ರೈತರ ಆದಾಯ ದ್ವಿಗುಣ ಮಾಡ್ಬೇಕಂತ ಏನು ಆಸೆ ಇಟ್ಕೊಂಡಲ್ಲ, ಇಂಥ ಸ್ಕೀಮ್ ನಾವು ಚೆನ್ನಾಗಿ ಯುಟಿಲೈಸ್ ಮಾಡಿದ್ವಿ ಅಂತಂದ್ರೆ ರೈತರ ಆದಾಯ ತಾನ ಡಬಲ್ ಆಗತ್ತೆ। ಸೊ ಯಾರು ಯೋಜನೆ ಇದ್ರೆ ಅವ್ರು ಇಂಥ ಒಂದು ಗೌರ್ಮೆಂಟ್ ಸ್ಕೀಮ್ಗಳನ್ನೆಲ್ಲ ಉಪಯೋಗ ಮಾಡಿಕೊಂಡ ತಾವು ಮುಂದೆ ಬರಬೇಕು ಮತ್ತು ದೇಶವನ್ನು ಪ್ರಗತಿಕಾರಿ ಹೋಗಕ್ಕೆ ಸಾಧ್ಯ ಆಗ್ಬೇಕಂತ ಹೇಳ್ತೀನಿ। ಸೊ ಈ ಒಂದು ನಮಗೆ ಸ್ಕೀಮ್ನಲ್ಲಿ ಮೋದಿ ಅವರು ನಾವು ತುಂಬಾ ಸಹಾಯ ಮಾಡಿದ್ದಾರೆ, ಅವ್ರನ್ನ ತುಂಬಾ ಧನ್ಯವಾದ ಹೇಳ್ತೇನೆ। ಥ್ಯಾಂಕ್ ಯು। या कार्यक्रमाला अनेक मान्यवरांची त्याचप्रमाणे शेतकऱ्यांची उपस्थिती होती। महादेव पवार, कॅनन सिटी न्यूज, बेळगाव।